ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ 6 ದಿನಗಳಿಂದನೂ ಕೂಡ ಇಲ್ಲಿಯ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಮಾಸ್ಕ್ ಕೊಟ್ಟಿರಲಿಲ್ಲ ಮತ್ತು ಈ ಒಂದು ಉತ್ಖನನ ಸ್ಥಳದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕೆಲಸ ಮಾಡ್ತಿರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಇವಾಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಇವಾಗ ಆ ಕಾರ್ಮಿಕರಿಗೂ ಕೂಡ ಏನು ಮಾಸ್ಕ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಆಗ ನಾವು ಸುದ್ದಿ ಮಾಡುವಂಥ ಸಮಯದಲ್ಲಿ ಯಾವುದೇ ಒಬ್ಬ ಕಾರ್ಮಿಕರು ಕೂಡ ಮಾಸ್ಕ್ ಧರಿಸಿರಲಿಲ್ಲ. ಇದೇ ಒಂದು ಹಾಳು ಮಣ್ಣು, ಸಾಕಷ್ಟು ಧೂಳು ಕೂಡ ಬರ್ತಾ ಇತ್ತು. ಅಂಥದ್ರಲ್ಲಿ ಅವರು ಕೆಲಸ ಮಾಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿದ್ದು, ಕೆಲವು ಗಂಟೆಯಲ್ಲಿ ಇವಾಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾಕಂತಂದರೆ ಇವರು ಏನು ಯಾವುದೇ ರೀತಿಯಿಂದ ಮಾಸ್ಕ್ ಇಲ್ಲದೆ ಕೆಲಸ ಮಾಡ್ತಿರುವಂಥ ಸಮಯದಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಏನು ಮಾಸ್ಕ್ ಇಲ್ಲದ ಸಮಯದಲ್ಲಿ ಧೂಳು ಕೂಡ ಒಳಗಡೆ ಹೋಗಿ ಅವರಿಗೆ ಶ್ವಾಸಕೋಶಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಇದು ಸಾಕಷ್ಟು ಹಳೆಯ ಪ್ರಮಾಣದ ಅಂದರೆ ಹಾಳು ಮಣ್ಣು, ಬಹಳ ವರ್ಷಗಳಿಂದ ಭೂಮಿಯಲ್ಲಿರುವಂಥ ಮಣ್ಣು. ಇದು ಏನು ಧೂಳು ಬರ್ತಾ ಇರೋದರಿಂದ ಇಲ್ಲಿ ಕಾರ್ಮಿಕರು ಕೂಡ ಸಂಕಷ್ಟಕ್ಕೆ ಈಡಾಗ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತು. ಈ ಒಂದು ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಈ ರೀತಿ ಏನು ನೀರು ಸಿಂಪಡಣೆ ಮಾಡುವ ಕಾರ್ಯ ಕೂಡ ಇಲ್ಲಿಯ ಅಧಿಕಾರಿಗಳು ಮಾಡಿರಲಿಲ್ಲ. ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಈ ಭಾಗದಲ್ಲಿರುವಂಥ ಒಂದು ಏನು ಖಾಸಗಿ ಕಟ್ಟಡ ಇತ್ತು, ಅದನ್ನು ಕೂಡ ಡೆಮಾಲಿಷ್ ಮಾಡಿದ ನಂತರ ಇಲ್ಲಿಯ ಧೂಳು ಕೂಡ ಸಾಕಷ್ಟು ಆವರಿಸ್ತಾ ಇತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಧೂಳು ಕೂಡ ಆವರಿಸಿತ್ತು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಕಾರ್ಮಿಕರು ಸಾಕಷ್ಟು ಧೂಳು ಬರ್ತಾ ಇತ್ತು, ನೀರು ಸಿಂಪಡಣೆ ಮಾಡ್ತಾ ಇರಲಿಲ್ಲ, ಆಮೇಲೆ ಅವ್ರಿಗೆ ಮಾಸ್ಕ್ನೂ ಇರಲಿಲ್ಲ, ಯಾಕೆ ನಿರ್ಲಕ್ಷ್ಯ ಇದೆ? 16ನೇ ತಾರೀಕು ನಮ್ಮದು ಉತ್ಖನನ ಪ್ರಾರಂಭವಾಗಿದೆ. 15ನೇ ತಾರೀಕೇನೆ ನಾವು ಮಾಸ್ಕನ್ನು ಕೊಡಿಸಿದ್ದೇವೆ. ಪುರಾತತ್ವ ಇಲಾಖೆಯಿಂದ ಇಬ್ಬರು ಸೂಪರ್ವೈಸರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವುಗಳನ್ನು ಅವರು ಬಳಕೆ ಮಾಡಿದ್ದಿಲ್ಲ. ಯಾಕೆ ಬಳಕೆ ಮಾಡಿದ್ದಿಲ್ಲ ಅಂತಂದರೆ, 5 ದಿನಗಳ ಏನು ನಿರಂತರವಾಗಿ ಉತ್ಖನನ ನಡೀತಾ ಇದೆ, ಯಾವುದೇ ರೀತಿಯಾದಂಥ ಗಾಳಿ ಇರಲಿಲ್ಲ ಮತ್ತು ಮಣ್ಣು ಏನಿದೆ ಅಂದರೆ ಹಾಕಿದ ಮಣ್ಣಿತ್ತು, ಗರ್ಸ್ ಮಣ್ಣಿತ್ತು, ಅದು ಏನೂ ಧೂಳು ಆಗ್ತಿರಲಿಲ್ಲ. ಇವತ್ತು ಈಗ ಒಂದು ಅರ್ಧ ಗಂಟೆಯಿಂದ ಧೂಳು ಆಗುವುದನ್ನು ನಾನು ಸಹಿತವಾಗಿ ಗಮನಿಸಿದ್ದೇನೆ. ತಾವು ತೋರಿಸ್ಬೋದು ತಮ್ಮ ಟಿ ವಿಯಲ್ಲಿ. ಮಾಸ್ಕ್ಗಳನ್ನು ಎಲ್ಲ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನು ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನಡೀಲಿಕ್ಕೆ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಒಟ್ಟಾರೆಯಾಗಿ ಪುರಾತತ್ವ ಇಲಾಖೆ ಸಿಬ್ಬಂದಿ ಏನು ನಮ್ಮ ಜಿಲ್ಲಾಡಳಿತ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಏನೇನು ಬೇಡಿಕೆಯನ್ನು ಇಡ್ತಾರೆ, ಏನೇನು ಸಾಮಗ್ರಿಗಳಿರ್ಬೋದು, ಅವಶ್ಯಕತೆಗಳಿರ್ಬೋದು, ಏನೇ ಹೇಳಿದ್ರು ನಾವು ತಕ್ಷಣ ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಇದಿಷ್ಟು ಏನು ಶರಣು ಗೊಯ್ಯರವರ ಮಾತು. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹೇಳ್ತಾ ಇದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡಿತ್ತು. ಏನು ಇಲ್ಲಿರುವಂಥ ಕಾರ್ಮಿಕರು ಮಾಸ್ಕ್ ಇಲ್ಲದಂತೆ ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಅದೇ ರೀತಿ ಸುತ್ತಮುತ್ತ ಪ್ರದೇಶನೂ ಕೂಡ ಸಾಕಷ್ಟು ಧೂಳುಮಯವಾಗಿತ್ತು. ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಇವಾಗ ದೌಡಾಯಿಸಿ ಬಂದಿದ್ದಾರೆ. ನಾವು ಇವಾಗ ಕೂಡಲೇ ಅವರಿಗೆ ಮಾಸ್ಕ್ ಕೊಟ್ಟಿದ್ದೇವೆ, ನೀರು ಹೊಡೆಯುವಂಥ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ 6 ದಿನಗಳಿಂದನೂ ಕೂಡ ಇಲ್ಲಿಯ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಮಾಸ್ಕ್ ಕೊಟ್ಟಿರಲಿಲ್ಲ ಮತ್ತು ಈ ಒಂದು ಉತ್ಖನನ ಸ್ಥಳದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕೆಲಸ ಮಾಡ್ತಿರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಇವಾಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಇವಾಗ ಆ ಕಾರ್ಮಿಕರಿಗೂ ಕೂಡ ಏನು ಮಾಸ್ಕ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಆಗ ನಾವು ಸುದ್ದಿ ಮಾಡುವಂಥ ಸಮಯದಲ್ಲಿ ಯಾವುದೇ ಒಬ್ಬ ಕಾರ್ಮಿಕರು ಕೂಡ ಮಾಸ್ಕ್ ಧರಿಸಿರಲಿಲ್ಲ. ಇದೇ ಒಂದು ಹಾಳು ಮಣ್ಣು, ಸಾಕಷ್ಟು ಧೂಳು ಕೂಡ ಬರ್ತಾ ಇತ್ತು. ಅಂಥದ್ರಲ್ಲಿ ಅವರು ಕೆಲಸ ಮಾಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿದ್ದು, ಕೆಲವು ಗಂಟೆಯಲ್ಲಿ ಇವಾಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾಕಂತಂದರೆ ಇವರು ಏನು ಯಾವುದೇ ರೀತಿಯಿಂದ ಮಾಸ್ಕ್ ಇಲ್ಲದೆ ಕೆಲಸ ಮಾಡ್ತಿರುವಂಥ ಸಮಯದಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಏನು ಮಾಸ್ಕ್ ಇಲ್ಲದ ಸಮಯದಲ್ಲಿ ಧೂಳು ಕೂಡ ಒಳಗಡೆ ಹೋಗಿ ಅವರಿಗೆ ಶ್ವಾಸಕೋಶಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಇದು ಸಾಕಷ್ಟು ಹಳೆಯ ಪ್ರಮಾಣದ ಅಂದರೆ
ಅಂದರೆ ಹಾಳು ಮಣ್ಣು, ಬಹಳ ವರ್ಷಗಳಿಂದ ಭೂಮಿಯಲ್ಲಿರುವಂಥ ಮಣ್ಣು ಇದು ಈ ಏನು ಧೂಳು ಬರ್ತಾ ಇರೋದರಿಂದ ಇಲ್ಲಿ ಕಾರ್ಮಿಕರು ಕೂಡ ಸಂಕಷ್ಟಕ್ಕೆ ಈಡಾಗ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತು. ಈ ಒಂದು ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಈ ರೀತಿ ಏನು ನೀರಿನ ಸಿಂಪಡಣೆ ಮಾಡುವ ಕಾರ್ಯ ಕೂಡ ಇಲ್ಲಿಯ ಅಧಿಕಾರಿಗಳು ಮಾಡಿರಲಿಲ್ಲ. ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಈ ಭಾಗದಲ್ಲಿರುವಂಥ ಒಂದು ಏನು ಖಾಸಗಿ ಕಟ್ಟಡ ಇತ್ತು ಅದನ್ನು ಕೂಡ ಡೊಮಾಲಿಷ್ ಮಾಡಿದ ನಂತರ ಇಲ್ಲಿಯ ಧೂಳು ಕೂಡ ಸಾಕಷ್ಟು ಆವರಿಸ್ತಾ ಇತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಧೂಳು ಕೂಡ ಆವರಿಸಿತ್ತು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈ ಕಾರ್ಮಿಕರು ಸಾಕಷ್ಟು ಧೂಳು ಬರ್ತಾ ಇತ್ತು, ನೀರು ಸಿಂಪಡಣೆ ಮಾಡ್ತಾ ಇರಲಿಲ್ಲ, ಆಮೇಲೆ ಅವ್ರಿಗೆ ಮಾಸ್ಕ್ನೂ ಇರಲಿಲ್ಲ, ಯಾಕೆ ನಿರ್ಲಕ್ಷ್ಯ ಇದೆ? 16ನೇ ತಾರೀಕು ನಮ್ಮದು ಉತ್ಖನನ ಪ್ರಾರಂಭವಾಗಿದೆ. 15ನೇ ತಾರೀಕೇನೆ ನಾವು ಮಾಸ್ಕನ್ನು ಕೊಡಿಸಿದ್ದೇವೆ. ಪುರಾತತ್ವ ಇಲಾಖೆಯಿಂದ ಇಬ್ಬರು ಸೂಪರ್ವೈಸರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವುಗಳನ್ನು ಅವರು ಬಳಕೆ ಮಾಡಿದ್ದಿಲ್ಲ. ಯಾಕೆ ಬಳಕೆ ಮಾಡಿದ್ದಿಲ್ಲ ಅಂತಂದರೆ, 5 ದಿನಗಳ ಏನು ನಿರಂತರವಾಗಿ ಉತ್ಖನನ ನಡೀತಾ ಇದೆ, ಯಾವುದೇ ರೀತಿಯಾದಂಥ ಗಾಳಿ ಇರಲಿಲ್ಲ. ಮತ್ತು ಮಣ್ಣು ಏನಿದೆ ಅಂದರೆ ಹಾಕಿದ ಮಣ್ಣಿತ್ತು, ಗರ್ಸ್ ಮಣ್ಣಿತ್ತು, ಅದು ಏನೂ ಧೂಳು ಆಗ್ತಿರ್ಲಿಲ್ಲ. ಇವತ್ತು ಈಗ ಒಂದು ಅರ್ಧ ಗಂಟೆಯಿಂದ ಧೂಳು ಆಗುವುದನ್ನು ನಾನು ಸಹಿತವಾಗಿ ಗಮನಿಸಿದ್ದೇನೆ. ತಾವು ತೋರಿಸ್ಬೋದು ತಮ್ಮ ಟಿ ವಿಯಲ್ಲಿ. ಮಾಸ್ಕ್ಗಳನ್ನು ಎಲ್ಲ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನು ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಖನನ ಸುಸೂತ್ರವಾಗಿ ನಡೀಲಿಕ್ಕೆ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಒಟ್ಟಾರೆಯಾಗಿ ಪುರಾತತ್ವ ಇಲಾಖೆ ಸಿಬ್ಬಂದಿ ಏನು ನಮ್ಮ ಜಿಲ್ಲಾಡಳಿತ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಏನೇನು ಬೇಡಿಕೆಯನ್ನು ಇಡ್ತಾರೆ, ಏನೇನು ಸಾಮಗ್ರಿಗಳಿರ್ಬೋದು, ಅವಶ್ಯಕತೆಗಳಿರ್ಬೋದು, ಏನೇ ಹೇಳಿದ್ರು ನಾವು ತಕ್ಷಣ ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಇದಿಷ್ಟು ಏನು ಶರಣು ಗೋಗೇರವರ ಮಾತು. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹೇಳ್ತಾ ಇದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡಿತ್ತು. ಏನು ಇಲ್ಲಿರುವಂಥ ಕಾರ್ಮಿಕರು ಮಾಸ್ಕ್ ಇಲ್ಲದಂತೆ ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಅದೇ ರೀತಿ ಸುತ್ತಮುತ್ತ ಪ್ರದೇಶನೂ ಕೂಡ ಸಾಕಷ್ಟು ಧೂಳುಮಯವಾಗಿತ್ತು. ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಇವಾಗ ದೌಡಾಯಿಸಿ ಬಂದಿದ್ದಾರೆ. ನಾವು ಇವಾಗ ಕೂಡಲೇ ಅವರಿಗೆ ಮಾಸ್ಕ್ ಕೊಟ್ಟಿದ್ದೇವೆ, ನೀರು ಹೊಡೆಯುವಂಥ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಕಳೆದ 6 ದಿನಗಳಿಂದನೂ ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಇವಾಗ 6 ದಿನಗಳಿಂದನೂ ಕೂಡ ಇಲ್ಲಿಯ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಮಾಸ್ಕ್ ಕೊಟ್ಟಿರಲಿಲ್ಲ ಮತ್ತು ಈ ಒಂದು ಉತ್ಖನನ ಸ್ಥಳದ ಸುತ್ತಮುತ್ತಲೂ ಕೂಡ ನೀರು ಸಿಂಪಡಣೆ ಮಾಡುವಂಥ ಕೆಲಸ ಮಾಡ್ತಿರಲಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಇವಾಗ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಇವಾಗ ಆ ಕಾರ್ಮಿಕರಿಗೂ ಕೂಡ ಏನು ಮಾಸ್ಕ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಆಗ ನಾವು ಸುದ್ದಿ ಮಾಡುವಂಥ ಸಮಯದಲ್ಲಿ ಯಾವುದೇ ಒಬ್ಬ ಕಾರ್ಮಿಕರು ಕೂಡ ಮಾಸ್ಕ್ ಧರಿಸಿರಲಿಲ್ಲ. ಇದೇ ಒಂದು ಹಾಳು ಮಣ್ಣು, ಸಾಕಷ್ಟು ಧೂಳು ಕೂಡ ಬರ್ತಾ ಇತ್ತು. ಅಂಥದ್ರಲ್ಲಿ ಅವರು ಕೆಲಸ ಮಾಡುವಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಿದ್ದು ಕೆಲವು ಗಂಟೆಯಲ್ಲಿ ಇವಾಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಯಾಕಂತಂದರೆ ಇವರು ಏನು ಯಾವುದೇ ರೀತಿಯಿಂದ ಮಾಸ್ಕ್ ಇಲ್ಲದೆ ಕೆಲಸ ಮಾಡ್ತಿರುವಂಥ ಸಮಯದಲ್ಲಿ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಏನು ಮಾಸ್ಕ್ ಇಲ್ಲದ ಸಮಯದಲ್ಲಿ ಧೂಳು ಕೂಡ ಒಳಗಡೆ ಹೋಗಿ ಅವರಿಗೆ ಶ್ವಾಸಕೋಶಕ್ಕೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಇದು ಸಾಕಷ್ಟು ಹಳೆಯ ಪ್ರಮಾಣದ ಅಂದರೆ ಹಾಳು ಮಣ್ಣು, ಬಹಳ ವರ್ಷಗಳಿಂದ ಭೂಮಿಯಲ್ಲಿರುವಂಥ ಮಣ್ಣು ಇದು ಏನು ಧೂಳು ಬರ್ತಾ ಇರೋದರಿಂದ ಇಲ್ಲಿ ಕಾರ್ಮಿಕರು ಕೂಡ ಸಂಕಷ್ಟಕ್ಕೆ ಈಡಾಗ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತು. ಈ ಒಂದು ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಈ ರೀತಿ ಏನು ನೀರಿನ ಸಿಂಪಡಣೆ ಮಾಡುವ ಕಾರ್ಯ ಕೂಡ ಇಲ್ಲಿಯ ಅಧಿಕಾರಿಗಳು ಮಾಡಿರಲಿಲ್ಲ. ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಈ ಭಾಗದಲ್ಲಿರುವಂಥ ಒಂದು ಏನು ಖಾಸಗಿ ಕಟ್ಟಡ ಇತ್ತು ಅದನ್ನು ಕೂಡ ಡೊಮಾಲಿಷ್ ಮಾಡಿದ ನಂತರ ಇಲ್ಲಿಯ ಧೂಳು ಕೂಡ ಸಾಕಷ್ಟು ಆವರಿಸ್ತಾ ಇತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಧೂಳು ಕೂಡ ಆವರಿಸಿತ್ತು. ಇವಾಗ ಏನು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂಥ ಶರಣು ಗೋಗೇರಿ ಅವರು ಬಂದಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈ ಕಾರ್ಮಿಕರು ಸಾಕಷ್ಟು ಧೂಳು ಬರ್ತಾ ಇತ್ತು, ನೀರು ಸಿಂಪಡಣೆ ಮಾಡ್ತಾ ಇರಲಿಲ್ಲ, ಆಮೇಲೆ ಅವ್ರಿಗೆ ಮಾಸ್ಕ್ನೂ ಇರಲಿಲ್ಲ, ಯಾಕೆ ನಿರ್ಲಕ್ಷ್ಯ ಇದೆ? 16ನೇ ತಾರೀಕು ನಮ್ಮದು ಉತ್ಖನನ ಪ್ರಾರಂಭವಾಗಿದೆ. 15ನೇ ತಾರೀಕೇನೆ ನಾವು ಮಾಸ್ಕನ್ನು ಕೊಡಿಸಿದ್ದೇವೆ. ಪುರಾತತ್ವ ಇಲಾಖೆಯಿಂದ ಇಬ್ಬರು ಸೂಪರ್ವೈಸರು ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಅವುಗಳನ್ನು ಅವರು ಬಳಕೆ ಮಾಡಿದ್ದಿಲ್ಲ. ಯಾಕೆ ಬಳಕೆ ಮಾಡಿದ್ದಿಲ್ಲ ಅಂತಂದರೆ, 5 ದಿನಗಳ ಏನು ನಿರಂತರವಾಗಿ ಉತ್ಖನನ ನಡೀತಾ ಇದೆ, ಯಾವುದೇ ರೀತಿಯಾದಂಥ ಗಾಳಿ ಇರಲಿಲ್ಲ. ಮತ್ತು ಮಣ್ಣು ಏನಿದೆ ಅಂದರೆ ಹಾಕಿದ ಮಣ್ಣಿತ್ತು, ಗರ್ಸ್ ಮಣ್ಣಿತ್ತು, ಅದು ಏನೂ ಧೂಳು ಆಗ್ತಿರ್ಲಿಲ್ಲ. ಇವತ್ತು ಈಗ ಒಂದು ಅರ್ಧ ಗಂಟೆಯಿಂದ ಧೂಳು ಆಗುವುದನ್ನು ನಾನು ಸಹಿತವಾಗಿ ಗಮನಿಸಿದ್ದೇನೆ. ತಾವು ತೋರಿಸ್ಬೋದು ತಮ್ಮ ಟಿ ವಿಯಲ್ಲಿ. ಮಾಸ್ಕ್ಗಳನ್ನು ಎಲ್ಲ ಕಾರ್ಮಿಕರು ಧರಿಸಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಇತ್ತು,
ಕಟ್ಟಡ ಇತ್ತು, ಶಾಲಾ ಕಟ್ಟಡ ಇತ್ತು. ಅದನ್ನ ಮಾಡಿದ್ರಿಂದ ಸ್ವಲ್ಪ ಧೂಳು ಬರ್ತಾ ಇದೆ. ನಾನು ಅರ್ಧ ಗಂಟೆಯಲ್ಲಿ ಒಂದು ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡಿಸಿ ನಮ್ಮ ಕಾರ್ಮಿಕರಿಗೆ ಈ ಒಂದು ಉತ್ಕನ್ನ ಸುಸೂತ್ರವಾಗಿ ನಡೀಲಿಕ್ಕೆ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ನಾವು ಕೈಗೊಳ್ತೇವೆ. ಒಟ್ಟಾರೆಯಾಗಿ ಪುರಾತತ್ವ ಇಲಾಖೆ ಸಿಬ್ಬಂದಿ ಏನು ನಮ್ಮ ಜಿಲ್ಲಾಡಳಿತ ಲಕ್ಕುಂಡಿ ಪ್ರಾಧಿಕಾರಕ್ಕೆ ಏನೇನು ಬೇಡಿಕೆಯನ್ನ ಇಡ್ತಾರೆ, ಏನೇನು ಸಾಮಗ್ರಿಗಳಿರ್ಬೋದು, ಅವಶ್ಯಕತೆಗಳಿರ್ಬೋದು, ಏನೇ ಹೇಳಿದ್ರು ನಾವು ತಕ್ಷಣ ಪೂರೈಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇವೆ. ಇದಿಷ್ಟು ಏನು ಶರಣು ಗೊಯ್ಯರವರ ಮಾತು. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹೇಳ್ತಾ ಇದ್ದಾರೆ. ಕೆಲವೇ ಗಂಟೆಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡಿತ್ತು. ಏನು ಇಲ್ಲಿರುವಂಥ ಕಾರ್ಮಿಕರು ಮಾಸ್ಕ್ ಇಲ್ಲದಂತೆ ಕೆಲಸ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ಅದೇ ರೀತಿ ಸುತ್ತಮುತ್ತ ಪ್ರದೇಶನೂ ಕೂಡ ಸಾಕಷ್ಟು ಧೂಳುಮಯವಾಗಿತ್ತು. ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಇವಾಗ ದೌಡಾಯಿಸಿ ಬಂದಿದ್ದಾರೆ. ನಾವು ಇವಾಗ ಕೂಡಲೇ ಅವರಿಗೆ ಮಾಸ್ಕ್ ಕೊಟ್ಟಿದ್ದೇವೆ, ನೀರು ಹೊಡೆಯುವಂಥ ಕೆಲಸ ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.